ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ನೀವು ಸದಾ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಇವತ್ತಿನ ವಿಷಯ, ನೀವು ಹಾಗೂ ನಿಮ್ಮ ಪರ್ಸನ್ ಸರಿಯಾದ ದಾರಿಯಲ್ಲಿ ಇದ್ದೀರಾ ಹಾಗೂ ನಿಮ್ಮ ಪ್ರೀತಿಯ ವಿಚಾರ ಸರಿಯಾದ ದಾರಿಯಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಯಾವ ವಿಷಯ ನಿಮಗೆ ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ ಆ್ಯಂಡ್ ಬೇರೆದನ್ನು ಬಿಟ್ಬಿಡಿ ಅನ್ನೋದು ನನ್ನ ವಿನಂತಿ ನಿಮ್ಮೆಲ್ಲರಿಗೂ. ಸೊ ಇಲ್ಲಿ ನಾನು 3 ಪಾಯಲ್ಸ್ನ ಇಡ್ತಾ ಇದ್ದೀನಿ. ಸೊ ಇದು ಟೈಮ್ಲೆಸ್ ರೀಡಿಂಗ್ ಇರುತ್ತೆ. ಸೊ ಯಾವ ಟೈಮಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಟೈಮಲ್ಲಿ ಅದು ನಿಮಗೆ ಸಿಂಕ್ರನೈಸ್ ಆಗಲಿಲ್ಲ ಅಂದರೆ, ಅದು ನಿಮಗೆ ಸಂಬಂಧಪಟ್ಟಿಲ್ಲ ಅಂದರೆ, ಇನ್ನೂ ಸ್ವಲ್ಪ ದಿನ ಬಿಟ್ಟು ನೀವು ನೋಡಿದಾಗ ಬಹುಶಃ ಆ ವಿಷಯ ನಿಮಗೆ ಸರಿ ಅನ್ನಿಸ್ಬಹುದು. ಈಗ ಕೆಲವರಿಗೆ ಕೆಲವೊಂದು ವಿಷಯಗಳು ಘಟನೆಗಳು ಆಗಿರ್ಬೋದು, ಓಕೆ, ಕೆಲವರಿಗೆ ಆಗದಿರ್ಬೋದು. ಸೊ ಈ ರೀತಿಯಲ್ಲಿ ರೀಡಿಂಗ್ಸ್ ಇರುತ್ತೆ. ಸೊ ಟೈಮ್ಲೆಸ್ ರೀಡಿಂಗ್. ಸೊ ಇಲ್ಲಿ 3 ಪೈಲ್ಸ್ ಇರುತ್ತೆ. ಸೊ 3 ಪೈಲಲ್ಲಿ ನಿಮಗೆ ಮೊದಲನೇದಾಗಿ ಪೈಲ್ ಬರೋದು ಇನ್ಫಿನಿಟಿ ಸ್ಟೋನ್, ಎರಡನೇದು ಯೂನಿಕಾರ್ನ್ ಕೀಚೈನ್ ಹಾಗೂ 3ನೇದು ಈ ರೋಸ್ ಕ್ಯಾಂಡಲ್. ಓಕೆ, ಸೊ ನಿಮ್ಮ ಪೈಲ್ನ ನೀವು ಚಾಯ್ಸ್ನ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ನಿಮ್ಮ ಕಾರ್ಡ್ಸ್ನ ಆಗಲಿ ನಿಮ್ಮ ಪೈಲ್ನ ಆಗಲಿ, ಸೊ ನಿಮಗೆ ಒಂದು ಅಟ್ರ್ಯಾಕ್ಟ್ ಆಗ್ತಾಯಿದ್ರೆ ಒಂದನ್ನು 2 3 ಹೀಗೆ ಆ ಥರ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾಯಿದ್ರೆ ಆ ಥರ ತಗೊಳ್ಳಿ. ಇಲ್ಲ ನಿಮಗೆ ಈ ಒಂದು ಪೈಲ ಅಟ್ರ್ಯಾಕ್ಟ್ ಆಗ್ತಾಯಿದೆ ಇದು ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ನೀವು ಕನ್ಫ್ಯೂಸ್ ಆದ್ರಿ ಅಂದರೆ 3 ನೋಡಿ. ಸೊ 3 ನೋಡಿ ಸಹ ನಿಮಗೆ ಅದು ಸರಿ ಅನಿಸ್ಲಿಲ್ಲ ಅಂದರೆ ದಯವಿಟ್ಟು ಇದರಲ್ಲಿ ನಿಮ್ಮ ರೀಡಿಂಗ್ ಇರಲಿಲ್ಲ ಅಂತ ಅರ್ಥ, ಇಲ್ಲ ನಿಮ್ಮ ಒಂದು ಸಿಚುವೇಶನ್ಗೆ ರೀಡಿಂಗ್ ಇರಲಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಮಿಕ್ಕಿದ್ದನ್ನು ಬಿಟ್ಬಿಡಿ. ಓಕೆ, ಸೊ ಶುರು ಮಾಡೋಣ ನಮ್ಮ ನಾದದಿಂದ. ಎಲ್ಲರೂ ಸಹ ನಾದನ ಕೇಳಿ. ಶುರು ಮಾಡೋಣ ನಮ್ಮ ಫಸ್ಟ್ ಪೈಲ್ ಇಂದ. ನಮಸ್ತೆ. ಪೈಲ್ ನಂಬರ್ 1, ಯಾರು ಇನ್ಫಿನಿಟಿನ ಚೂಸ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಇದು ನಿಮ್ಮ ಪರ್ಸನ್ ಹಾಗೂ ನಿಮ್ಮ ನಡುವೆ ನಡೀತಿರುವ ಸಿಚುವೇಶನ್ ಆಗಿರುತ್ತೆ. ಇಲ್ಲ ವಾರ್ನಿಂಗ್ಸ್ ಇರುತ್ತೆ, ಇಲ್ಲ ಯಾವ ರೀತಿಯಲ್ಲಿರುತ್ತೆ ಅನ್ನೋದು ಈ ಕಾರ್ಡ್ ತೆಗೆದ ಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಯಾವ ರೀತಿಯ ಒಂದು ವಿಷಯ ಇದೆ ಅನ್ನೋದನ್ನು, ಸೊ ನಿಮ್ಮ ಲವ್ ಲೈಫಲ್ಲಿ ಏನು ಬೇಕು ಏನು ಬೇಡ, ಸೊ ಯಾವ ರೀತಿಯಲ್ಲಿ ಇದೆ ಅನ್ನೋದು ನಾವು ಇಲ್ಲಿ ನೋಡಬಹುದು. ಓಕೆ, heart to heart conversations, honestly discuss feelings with each other. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವಿಬ್ಬರೂ ಸಹ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರ್ಬೋದು, ಇಲ್ಲ ಇಲ್ಲಿ ಒಬ್ಬರು ತುಂಬ ಮಾತಾಡ್ತಾ ಇರ್ಬೋದು, ಇಲ್ಲ ಒಬ್ಬರು ತುಂಬ ಹಂಬಲಿಸ್ತಾ ಇರ್ಬೋದು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದನ್ನು. ಬಟ್ ಎಲ್ಲೋ ಒಂದು ಕಡೆ ಒಬ್ಬರು ಮಾತ್ರ ಈ ಪ್ರೀತಿಯಲ್ಲಿ ಆ್ಯಕ್ಟಿವ್ ಆಗಿದ್ದೀರಾ, ಇನ್ನೊಬ್ಬರು ಅಷ್ಟು ಆ್ಯಕ್ಟಿವ್ ಆಗಿ ಇಲ್ಲ. ಸಪೋಸ್ ನೀವು ಆ ಸಿಚುವೇಶನಲ್ಲಿ ಇದ್ದರೆ, ನಿಮ್ಮ ಪರ್ಸನ್ ಜೊತೆ ನೀವು ಮಾತಾಡ್ತಾ ಇಲ್ಲ ಅಂದರೆ, ಸೊ ದಯವಿಟ್ಟು ನಿಮ್ಮ ಪರ್ಸನ್ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಆ್ಯಂಡ್ ಈ ಸಿಚುವೇಶನ್ನ ನೀವು ಎಲ್ಲಿ ತೊಗೊಂಡು ಹೋಗಬೇಕು ಅಂತಿದ್ದೀರಾ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಓಕೆ, ಸೊ ನೋಡೋಣ ಈ ಕಾರ್ಡು ನಮಗೆ ಯಾವ ರೀತಿಯ ಒಂದು ವಿಷಯನ ತಿಳಿಸ್ತಾ ಇದೆ. ಸೊ ಪೈಲ್ ನಂಬರ್ 1, ನಿಮ್ಮ ಪ್ರೀತಿಯ ವಿಷಯ, ನಿಮ್ಮ ಪ್ರೀತಿಯ ಒಂದು ಸಿಚುವೇಶನ್ ಏನಿದೆ ಅದು
ರೈಟ್ ಪಾತಿಗೆ ಹೋಗಬೇಕು. ಏನಕ್ಕೆ ಅಂದರೆ ಇಲ್ಲಿ ಕಾನ್ವರ್ಸೇಷನ್ನೇ ಇಲ್ಲ, ಮಾತುಕತೆಯೇ ಇಲ್ಲ ಅಂದಮೇಲೆ, ಇಲ್ಲ ನಿಮ್ಮ ಪರ್ಸನ್ ಜೊತೆ ನಿಮಗೆ ಮಾತಾಡೋಕ್ಕೆ ಇಷ್ಟ ಇದೆ ಆ್ಯಂಡ್ ನಿಮ್ಮ ಪರ್ಸನ್ ನಿಮಗೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ ದಯವಿಟ್ಟು ಒಂದು ಸತಿ ಮಾತಾಡಿ ಆ್ಯಂಡ್ ಅವರ ಕಡೆಯಿಂದ ಅದು ಅವರು ಎಂಡ್ ಅಂತ ಮಾಡಿದರೆ ನೀವು ಸಹ ಅದನ್ನು ಅಲ್ಲಿಗೆ ನಿಲ್ಲಿಸಿ ಆ್ಯಂಡ್ ನಿಮ್ಮ ಜೀವನನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಆ ರೀತಿಯ ಒಂದು ಎನರ್ಜಿ ಸಹ ಬರ್ತಾ ಇದೆ ನನಗಿಲ್ಲಿ. ಓಕೆ, ಸೊ ಕಾನ್ವರ್ಸೇಷನ್ಸ್ ತುಂಬ ಮುಖ್ಯ ಇದೆ. ಮಾತಾಡಿ ಅದನ್ನು ಸರಿ ಮಾಡ್ಕೊಳ್ಳೋ ಒಂದು ಚಾನ್ಸು ಇದೆ ಆ್ಯಂಡ್ ಸರಿ ಆಗದೇ ಇರೋ ಒಂದು ಚಾನ್ಸು ಇದೆ. ಸೊ ನೋಡೋಣ ಟ್ಯಾರೋದಲ್ಲಿ ಯಾವ ರೀತಿ ಬರುತ್ತೆ ನಿಮಗೆ ಅನ್ನೋದು. ಟೂ ಆಫ್ ಸಾರ್ಟ್ಸ್, ಮೂನ್ ಕಾರ್ಡ್ and Ace of Pentacles. ಓಕೆ, ಸೊ ನಿಮ್ಮ ಪರ್ಸನಿನ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗಿದೆ ಆ್ಯಂಡ್ ನಿಮ್ಮ ಪರ್ಸನ್ ಅದನ್ನು ಸೀಕ್ರೆಟಾಗಿ ಇಟ್ಕೊಂಡಿದ್ರು ಆ್ಯಂಡ್ ಇನ್ನು ಕೆಲವರಿಗೆ ಈ ಸೀಕ್ರೆಟ್ ಗೊತ್ತಾಗದಿದೆ ಆ್ಯಂಡ್ ಇನ್ನು ಕೆಲವರಿಗೆ ಇದೇನು ಅನ್ನಿಸ್ತಾ ಇದೆ ಅಂದರೆ ಕೆಲವೊಂದು ವಿಷಯಗಳು ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ. ಓಕೆ, ಕಂಪ್ಲೀಟಾಗಿ ಗೊತ್ತಿದೆ. ಸೊ ನಿಮ್ಮ ಕಣ್ಮುಂದೆ ನಡೆದಿರೋ ಒಂದು ಘಟನೆಗಳು ನೀವು ಅದನ್ನು ಹಾಕಕ್ಕೆ ಆಗ್ತಾಯಿಲ್ಲ. ಸೊ ನಾನು ನೋಡಿದ್ದೀನಿ, ನಾನು ಕಂಡಿದ್ದೀನಿ, ನನಗೆ ಗೊತ್ತಿದೆ ಏನು ಅಂತ ವಿಷಯ ಆ್ಯಂಡ್ ಆ ವಿಷಯದಲ್ಲಿ ನಿಮಗೆ ಡಿಸಿಷನ್ಸ್ನ ತಗೊಳಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಇನ್ನು ಕೆಲವರಿಗೆ ನಿಮ್ಮ ಅಕ್ಕಪಕ್ಕ ಇರೋರು ಆಗಲಿ, ಇಲ್ಲ ನಿಮ್ಮ ಒಂದು ಸರೌಂಡಿಂಗ್ಸಲ್ಲಿ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ನಿಮ್ಮ ತಾಯಿಯ ಒಂದು ಒತ್ತಡ ಆಗಿರ್ಬೋದು. ಸೊ ನಾನು ಇಲ್ಲಿ ನಿಮ್ಮ ತಾಯಿ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಅವರ ತಾಯಿ ಒಂದು ಒತ್ತಡದಲ್ಲಿ ನಿಮ್ಮನ್ನು ಇಟ್ಟಿರ್ಬೋದು. ಸೊ ತುಂಬ ಜನ ನೀವು ಡಿಸಿಷನ್ಸ್ನ ತಗೋಬಾರ್ದು ಅನ್ನೋದನ್ನು ಕಾಯ್ತಾ ಇದ್ದಾರೆ. ಓಕೆ, ಸೊ ನೀವು ಹೋಗೋ ದಾರಿಯಲ್ಲಿ ನಿಮ್ಮನ್ನು ನೀವು ಹೀಗೆ ಕೂರಿಸ್ಕೊಂಡ್ರೆ ಆ್ಯಂಡ್ ನೀವು ಹೋಗೋ ದಾರಿಯಲ್ಲಿ ತುಂಬ ಜನ ನಿಮ್ಮನ್ನು ಅಡ್ಡಬಾಯಿ ಹಾಕಿ ನಿಮ್ಮನ್ನು ನಿಲ್ಲಿಸ್ತಾ ಇದ್ದರೆ, ಸೊ ಈ ರಿಲೇಷನ್ಶಿಪ್ಪು ಎಲ್ಲೂ ಹೋಗಲ್ಲ. ಸೊ ಇಲ್ಲಿ ಮೂನ್ ಕಾರ್ಡ್ ಇನ್ನೊಂದು ಏನು ಹೇಳ್ತಾ ಇದೆ ಅಂದರೆ ಕೆಲವೊಂದು ವಿಷಯಗಳು ತುಂಬಾ ಏನು ಹೇಳಬೇಕು, ತುಂಬಾ ಅನ್ಕ್ಲಿಯರ್ ಇದೆ. ಓಕೆ, ಸೊ ಅನ್ಕ್ಲಿಯರ್ ವಿಷಯಗಳು ಹೊರಗೆ ಬರೋ ವಿಚಾರ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ತುಂಬ ಜನಕ್ಕೆ ಇಲ್ಲಿ ಕೆಲವೊಂದು ಸೀಕ್ರೆಟ್ಸ್ಗಳು ನಿಮ್ಮ ಪಾರ್ಟ್ನರ್ ಬಗ್ಗೆ ಹೊರಗೆ ಬರಲಿದೆ. ಇಲ್ಲ ನಿಮ್ಮ ಏನಾರ ಒಂದು ಸೀಕ್ರೆಟ್ ನೀವು ಇಟ್ಕೊಂಡಿದ್ರೆ ಅದನ್ನು ಸಹ ಇಲ್ಲಿ ನೀವು ಅವರಿಗೆ ಹೇಳೋ ಸಾಧ್ಯತೆಗಳು ಇದೆ. ಸೊ ಇದು ಹೀಗಿರಲಿಲ್ಲ, ಇದು ಹೀಗಿತ್ತು ಅನ್ನೋ ಒಂದು ವಿಚಾರನೂ ಸಹ ನೀವು ಹೇಳೋ ಥರ ಇದೆ. ಯಾಕಂದರೆ ನಾನು ಅವತ್ತು ಅದನ್ನು ನೋಡಿದೆ, ಕಣ್ಣಾರೆ ನೋಡಿದೆ. ಅದನ್ನು ನಾನು ನೋಡಿರೋದ್ರಿಂದ ನಾನು ಅದನ್ನು ಮನಸ್ಸಿಂದ ತೆಗೆದು ಹಾಕೋಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಅದನ್ನು ನಾನು ನೋಡಿದ್ದೀನಿ ಆ್ಯಂಡ್ ರೈಟ್ ನಾವು ನನಗದು ನೋವಾಗ್ತಾ ಇದೆ. ಓಕೆ, ಸೊ ನಾನು ಅದರ ಅನುಭವಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಪರ್ಸನ್ ಜೊತೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ನ ಮಾಡಿ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ ನ್ಯೂ ಬಿಗಿನಿಂಗ್ಸ್ ಆಗಲಿದೆ. ನ್ಯೂ ಬಿಗಿನಿಂಗ್ಸ್ ಆಗೋದು ಅಂದರೆ ನೀವು ಬೇರೆ ಪಾರ್ಟ್ನರ್ನ ಚಾಯ್ಸ್ ಮಾಡ್ಕೊಬೋದು, ಇಲ್ಲ ನಿಮ್ಮ ಪರ್ಸನ್ ಚಾಯ್ಸ್ ಮಾಡ್ಕೊಬೋದು, ಇಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಹೊಸ ಅಧ್ಯಾಯ ಶುರು ಆಗೋದು ಆ್ಯಂಡ್ ಎನಿ ಒಂದು ಹೊಸ ಚಾಪ್ಟರ್ ಶುರು ಆಗಲಿದೆ ನಿಮಗೆ. ಓಕೆ, ಫೈನಾನ್ಷಿಯಲಿ ಕೂಡ ನೀವು ತುಂಬ ಚೆನ್ನಾಗಿ ಆಗ್ಬೋದು ಆ್ಯಂಡ್ ನಿಮಗೆ ಒಳ್ಳೆ ಹೊಸ ಜಾಬ್ ಸಿಗ್ಬೋದು ಆ್ಯಂಡ್ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ಬೋದು. ಓಕೆ, ಸೊ ಈವನ್ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಮಾತಾಡ್ತಾ ಇಲ್ಲ, ನಿಮ್ಮ ಸಂಬಂಧದ ಬಗ್ಗೆ ಆಗಲಿ, ಇಲ್ಲ ನಿಮ್ಮ ಮದುವೆ ಬಗ್ಗೆ ಆಗಲಿ, ಇಲ್ಲ ನಿಮ್ಮ ಡ್ರೀಮ್ಸ್ ಬಗ್ಗೆ ಆಗಲಿ, ಸೊ ಇಲ್ಲ ನೀವು ಯಾವುದೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದನ್ನು ದಯವಿಟ್ಟು ಮಾತಾಡಿ ಸರಿ ಮಾಡ್ಕೊಳ್ಳಿ. ಓಕೆ, ಸೊ ನಾನಿಲ್ಲಿ 2 ಆಫ್ ಸಾರ್ಟ್ಸ್ನ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ 2 ಆಫ್ ಸಾರ್ಟ್ಸ್ ಕ್ಲಾರಿಫೈ. Okay, 7 of swords, 4 of cups and 8 of cups. ಸೊ ನಿಮ್ಮ ಪರ್ಸನಿಗೆ ನೀವು ಹೇಳಿದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ಅದನ್ನು ಒಪ್ತಾ ಇಲ್ಲ. ಓಕೆ, ಸೊ ನಿಮ್ಮ ಪರ್ಸನಿನ ಯಾವುದೋ ಒಂದು ಸೀಕ್ರೆಟ್ ನಿಮಗೆ ಗೊತ್ತಾಗಿದೆ ಆ್ಯಂಡ್ ಅದು ನಿಮ್ಮ ಕಣ್ಮುಂದೆ ನಡೆದಿರೋದ್ರಿಂದ ನೀವು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಆ ಒಂದು
ಫೇಸ್ ಏನಿದೆ, ಆ ಒಂದು ಮುಖವಾಡ ಏನಿದೆ ಅದು ಕಳ್ಚಿ ಬಿದ್ದಿದೆ. ಓಕೆ, ನಿಮಗೋಸ್ಕರ ಅದು ಕಳ್ಚಿ ಬಿದ್ದಿದೆ ಆ್ಯಂಡ್ ನಿಮ್ಮ ಪರ್ಸನ್ ಆ ವಿಷಯನ ಇಗ್ನೋರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಪರ್ಸನ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಸೊ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂದರೆ 8 ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ, ನೀವು ಈ ಒಂದು ರೀತಿಯ ಪರ್ಸನ್ ನಿಮ್ಮ ಜೀವನದಲ್ಲಿ ಬೇಡ ಅನ್ನೋದನ್ನು ನಿರ್ಧಾರ ಮಾಡ್ತೀರಾ ಆ್ಯಂಡ್ ವಾಕ್ ಅವೇ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಏನೋ ನ್ಯೂ ಬಿಗಿನಿಂಗ್ಸ್ ಆಗಲಿದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಅದಕ್ಕೂ ಮುಂಚೆ ನಿಮಗೆ ಡೌಟ್ಸ್ ಇದ್ದರೆ, ನಿಮ್ಮ ಪರ್ಸನ್ ಬಗ್ಗೆ ಡೌಟ್ಸ್ ಇದೆ, ನೀವು ಕ್ಲಿಯರ್ ಇಲ್ಲ ಅಂದರೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ದಯವಿಟ್ಟು ಮಾತಾಡಿ ವಿಷಯಗಳನ್ನು ಸರಿ ಮಾಡ್ಕೊಳ್ಳಿ ಅನ್ನೋದನ್ನು. ಓಕೆ, ಸೊ ನೋಡೋಣ ಮೂನ್ ಕಾರ್ಡ್ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದೆ ಅನ್ನೋದು. ಮೂನ್ ಕಾರ್ಡ್ಸ್ ಆಲ್ವೇಸ್ ಸಮ್ಟೈಮ್ಸ್ ಏನು ಹೇಳುತ್ತೆ ಅಂದರೆ ಸೀಕ್ರೆಟ್ಸ್ ಹೇಳುತ್ತೆ. ಸೊ ಯಾವ ರೀತಿಯ ಸೀಕ್ರೆಟ್ಸ್? ಓಕೆ, 5 ಆಫ್ ಸಾರ್ಟ್ಸ್. ಓಕೆ, ಸೊ ಇಲ್ಲಿ ತುಂಬ ಜನಕ್ಕೆ ನನಗೆ ಅನ್ನಿಸ್ತಾ ಇದೆ ನಿಮ್ಮ ಪಾರ್ಟ್ನರು ಇಲ್ಲ ನಿಮ್ಮ ಫ್ರೆಂಡ್ ನಿಮ್ಮ ವಿಷಯನ ತಿಳ್ಕೊಂಡು ನಾನು ಹೇಳ್ತೀನಿ ಅನ್ನೋ ಥರ ಒಂದು ವಿಚಾರ ನನಗಿಲ್ಲಿ ಬರ್ತಾ ಇದೆ. ಸೊ ಆ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ನಿಮ್ಮ ಫ್ರೆಂಡ್ ಇರ್ಬೋದು, ಕ್ಲೋಸ್ ಫ್ರೆಂಡ್, ನಿಮ್ಮ ವಿಚಾರ ಎಲ್ಲ ತಿಳ್ಕೊಂಡು ಅವರು ನಿಮ್ಮ ಪಾರ್ಟ್ನರ್ಗಾಗಲಿ ಇಲ್ಲ ನಿಮ್ಮ ಮನೆಯವ್ರಿಗಾಗಲಿ ಹೇಳ್ತೀನಿ ಅನ್ನೋ ವಿಚಾರ ಕೂಡ ಇದೆ. ಮೈಟ್ ಬಿ ಇದು ನಿಮ್ಮ ಸೀಕ್ರೆಟು ಅನಿಸ್ತಾ ಇದೆ ನನಗೆ. ಓಕೆ, ಮೈಟ್ ಬಿ ಇದು ನಿಮ್ಮ ಲೈಫಿನ ಒಂದು ಸೀಕ್ರೆಟ್. ಸೊ ಮೈಟ್ ಬಿ ಆ ಫ್ರೆಂಡು ಸಹ ನಿಮ್ಮ ಲೈಫಲ್ಲಿ ಒಂದು ನೆಗೆಟಿವ್ ಆಗಿ ಇರ್ಬೋದು. ಓಕೆ, ಸೊ ನಿಮ್ಮ ಪರ್ಸ್ನಲ್ ಎಲ್ಲ ತಿಳ್ಕೊಂಡು ಹೇಳೋ ಒಬ್ಬ ಫ್ರೆಂಡ್ ನಿಮಗೆ ಬೇಕಾ ಬೇಡವಾ ಅನ್ನೋದು ನಿಮಗೆ ಖಂಡಿತ ಇಲ್ಲಿ ಡಿಸಿಷನ್ಸ್ ಮಾಡಬೇಕಾಗಿದೆ. ಓಕೆ, ಇದು ಫ್ರೆಂಡ್ ಅಂತಾನೆ ಅಲ್ಲ, ಬಟ್ ಯಾವ ಪರ್ಸನ್ ನಿಮ್ಮ ಲೈಫ್ ಜೊತೆ ಆಟ ಆಡ್ತಾ ಇದ್ದಾರೆ ಇಲ್ಲ ನಿಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ, ಯಾರು ನೆಗೆಟಿವಿಟಿನ ನಿಮ್ಮ ಲೈಫಿಗೆ ತರ್ತಾ ಇದ್ದಾರೆ, ಅದು ಯಾರೇ ಆಗಿರ್ಬೋದು, ಅವರನ್ನು ನಿಮ್ಮ ಲೈಫಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದನ್ನು ನೀವು ನಿರ್ಧಾರ ಮಾಡಬೇಕಾಗತ್ತೆ. ಆ್ಯಂಡ್ ಯು ಆರ್ ವಾಕಿಂಗ್ ಅವೇ, ನೀವು ಅವರಿಂದ ವಾಕ್ ಅವೇ ಮಾಡ್ತಾ ಇದ್ದೀರಾ. ಸೊ ಇಂಥವ್ರು ಬೇಡ ನನಗೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದೆ. ಸೊ ಈ ಡೈರೆಕ್ಷನಿಗೆ ಹೋಗ್ತಾ ಇದೆ. ಓಕೆ, ಇನ್ನು ಕೆಲವರಿಗೆ. ಸೊ ನೋಡೋಣ ಮತ್ತೆ ಆ ವಿಚಾರದಲ್ಲಿ. ಪೈಲ್ ನಂಬರ್ 1, ನಿಮ್ಮ ಪ್ರೀತಿ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ? ನೈಟ್ ಆಫ್ ಕಪ್ಸ್, ಡೆತ್ ಕಾರ್ಡ್ ಆ್ಯಂಡ್ ಪೇಜ್ ಆಫ್ ಪೆಂಟೆಕಲ್ಸ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಜಾಬ್ ಅಪರ್ಚುನಿಟೀಸ್ ಬಹಳ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಜಾಬ್ ಅಪರ್ಚುನಿಟೀಸ್ ಬಹಳ ಇದೆ ಆ್ಯಂಡ್ ನಿಮ್ಮ ಲೈಫಲ್ಲಿ ನಿಮಗೆ ಡೆತ್ ಕಾರ್ಡ್ ಏನಕ್ಕೆ ಬರ್ತಾ ಇದೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಗಲಿದೆ. ಸೊ ನೀವು ಪ್ರೀತಿಯಲ್ಲಿ ಏನಿದ್ದೀರಾ, ಯಾವ ರೀತಿಯಲ್ಲಿದ್ದೀರಾ, ಸೊ ಆ ಪ್ರೀತಿನ ಯಾರೋ ಒಬ್ಬರು ತುಂಬಾ ಲೈಟಾಗಿ ತೊಗೊಂಡಿದ್ದಾರೆ. ಓಕೆ, ಸೊ ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ನಿಮ್ಮ ಪ್ರೀತಿ ಎಷ್ಟು ಪ್ಯೂರ್ ಆಗಿತ್ತೋ ಈಗ ಡೆತ್ ಕಾರ್ಡ್ ಬಂದಿರೋದ್ರಿಂದ ಅಷ್ಟೇ ಅದು ನೆಗೆಟಿವ್ ಆಗಿಬಿಟ್ಟಿದೆ. ಬಟ್ ರೈಟ್ ನಾವು ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ ನೀವು ನಿಮ್ಮ ಜಾಬ್ ಮೇಲೆ ಆಗಲಿ ನಿಮ್ಮ ಕೆರಿಯರ್ ಮೇಲೆ ಆಗಲಿ ಕಾನ್ಸಂಟ್ರೇಷನ್ ಮಾಡಿ ಆ್ಯಂಡ್ ನಿಮ್ಮ ಓದು ಬರಹ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಸೊ ಮೈಟ್ ಬಿ ದೇರ್ ಈಸ್ ಸಮ್ ನೆಗೆಟಿವಿಟಿ, ಆ ನೆಗೆಟಿವಿಟಿನ ನೀವು ತೆಗಿಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಓಕೆ, ಸೊ ಆದಷ್ಟು ನಿಮ್ಮ ಲೈಫಿನ ಡೈರೆಕ್ಷನ್ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಹೋಗಬೇಕು ಅನ್ನೋದು ನೀವು ನಿರ್ಧಾರ ಮಾಡಬೇಕಾಗಿದೆ, ಬೇರೆಯವರಲ್ಲ. ಓಕೆ, ಪೈಲ್ ನಂಬರ್ 1. ಸೊ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಇರೋ ಯಾವುದೇ ಮಾತಿರ್ಬೋದು ಇಲ್ಲ ಏನೇ ಇರ್ಬೋದು ಅದನ್ನು ಈ ಕೂಡಲೇ ಅದನ್ನು ನೀವು ಆದಷ್ಟು ಬೇಗ ಅದನ್ನು ತೆಗೆದುಹಾಕಬೇಕಾಗತ್ತೆ. ಓಕೆ, ಸೊ ದಟ್ ನೀವು ಒಂದು ಒಳ್ಳೆಯ ಫ್ಯೂಚರ್ ಕಡೆ ಹೋಗ್ಬೋದು. ಬಿಕಾಸ್ ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿರೋ ನೆಗೆಟಿವಿಟಿನ ನೀವು ತೆಗಿಬೇಕಾಗತ್ತೆ. ಸೊ ದಿಸ್ ಈಸ್ ಯುವರ್ ಡೈರೆಕ್ಷನ್. ಸೊ ನಿಮ್ಮ ಡೈರೆಕ್ಷನಿಗೆ ಯಾವ ರೀತಿಯ ಒಂದು ಅಡ್ವೈಸ್ ಬರ್ತಾ ಇದೆ ಅನ್ನೋದನ್ನು ನಾವು ನೋಡೋಣ. ಸೊ ಮೊನಾಲಜಿ ಕಾರ್ಡ್ಸ್ ಯಾವ ರೀತಿಯ ಅಡ್ವೈಸ್? ಮೆಡಿಟೇಟ್ ಆ್ಯಂಡ್ ಕಾಂಟೆಂಪ್ಲೇಟ್, ನ್ಯೂ ಮೂನ್ ಇನ್ ಪೈಸಸ್. ಸೊ ಮೆಡಿಟೇಟ್ ಆ್ಯಂಡ್ ಕಾಂಟೆಂಪ್ಲೇಟ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ತುಂಬ ಡೀಪಾಗಿ ನಿಮ್ಮ ಡಿಸಿಷನ್ಸ್ ಬಗ್ಗೆ ನೀವು ನಿರ್ಧಾರಗಳನ್ನು ತಗೊಳ್ಳಿ. ತುಂಬ ಆತುರದಲ್ಲಿ ನಿರ್ಧಾರಗಳನ್ನು ತಗೊಬೇಡಿ. ಆದಷ್ಟು ನಿಮ್ಮ ಮನಸ್ಸಿನಲ್ಲಿ
ಯಾರದೇ ವಿಚಾರ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಇಲ್ಲ ಡಿಸಿಷನ್ಸ್ನ ನೀವು ಯಾರೋ ಏನೋ ಹೇಳಿದ್ರು ಅಂತ ನಿಮ್ಮ ಪರ್ಸನ್ ಬಗ್ಗೆ ಹೇಳಿದ್ರು ಅಂತ ಡಿಸಿಷನ್ಸ್ನ ತಗೊಳಕ್ಕೆ ಹೋಗಬೇಡಿ. ಅದನ್ನು ತುಂಬ ಹುಷಾರಾಗಿ ಡೀಪಾಗಿ ನಿಮ್ಮ ನಿರ್ಧಾರಗಳನ್ನು ಯೋಚನೆ ಮಾಡಿ ತಗೊಳ್ಳಿ ಅನ್ನೋದು ಈ ಕಾರ್ಡಿನ ಅಭಿಪ್ರಾಯ ಆಗಿದೆ. ಓಕೆ, ಸೊ ಆದಷ್ಟು ನಿಮ್ಮನ್ನು ಫಸ್ಟು ನೀವು ಬ್ಯಾಲೆನ್ಸಿಗೆ ತರಬೇಕು. ನಿಮ್ಮ ಎಮೋಷನ್ಸ್ ತುಂಬ ಎಲ್ಲೋ ಒಂದು ಕಡೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ ನಿಮಗೆ. ಓಕೆ, ಸೊ ನನಗೂ ಗೊತ್ತಿದ್ದು ನಾನು ಈ ಪರ್ಸನಿಗೆ ಚಾನ್ಸ್ ಕೊಡ್ತಾ ಇದ್ದೀನಾ, ಇಲ್ಲ ಜನ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರಾ, ಇಲ್ಲ ಜನ ನನ್ನ ಜೊತೆ ಜೀವನದಲ್ಲಿ ಆಟ ಆಡ್ತಾ ಇದ್ದಾರಾ, ನನ್ನ ಬೆಳವಣಿಗೆನ ತಡೀತಾ ಇದ್ದಾರಾ. ಸೊ ಇದನ್ನೆಲ್ಲ ನೀವು ಗೊತ್ತಿದ್ದು ನೀವು ಡಿಸಿಷನ್ಸ್ ತಗೊಂಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಪಾಯಿಲ್ ನಂಬರ್ 1. ಸೊ ನೀವು ಇನ್ಫಿನಿಟಿನ ಚೂಸ್ ಮಾಡಿದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ಸು ಇನ್ಫಿನೈಟ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಮೀನುಗಳು ಸಹ ಅದೇ ರೀತಿಯಲ್ಲಿ ಓಡಾಡ್ತಿದೆ. ಸೊ ದಯವಿಟ್ಟು ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಸಿಚುವೇಶನ್ ಇದೆಯೋ ಅದನ್ನು ನೀವು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, ಸೊ ಪಾಯಿಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪಾಯಿಲ್ ನಂಬರ್ 2 ಯಾರು ಈ ಯೂನಿಕಾರ್ನ್ ಕೀಚೇನ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ, ಇದು ನಿಮ್ಮ ಪ್ರೀತಿಯ ಸಿಚುವೇಶನ್ ಆಗಿರ್ಬೋದು. ಸೊ ಏನೇ ಆಗಿರ್ಬೋದು, ಸೊ ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ ಅಂತ ತೋರಿಸ್ಬೋದು, ಹೇಗಿಲ್ಲ ಅಂತ ತೋರಿಸ್ಬೋದು, ಇಲ್ಲ ನಿಮಗೆ ಒಂದು ವಾರ್ನಿಂಗ್ ಕಾರ್ಡ್ ಥರ ಇರ್ಬೋದು, ಇಲ್ಲ ನಿಮಗೆ ಬ್ಲೆಸ್ಸಿಂಗ್ ಕಾರ್ಡ್ ಥರ ಇರ್ಬೋದು. ಸೊ ಏನೇ ಇದ್ದರೂ ನಾವು ಅದನ್ನು ನೋಡೋಣ. ಓಕೆ, ಹನಿಮೂನ್. ಸೊ ಎಂಜಾಯ್ ದ ಬ್ಲಿಸ್ ಆಫ್ ಹಾಲಿಡೇ ಟೈಮ್ ಟುಗೆದರ್. ಸೊ ಇಲ್ಲಿ ಹನಿಮೂನ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಪರ್ಸನ್ಗೋಸ್ಕರ ನಿಮಗೋಸ್ಕರ ಒಂದು ಕ್ವಾಲಿಟಿ ಟೈಮ್ನ ನೀವು ಸ್ಪೆಂಡ್ ಮಾಡಬೇಕಾಗಿದೆ. ಓಕೆ, ಇಲ್ಲ ನಿಮ್ಮ ಪರ್ಸನ್ ಜೊತೆ ನಿಮ್ಮ ಒಂದು ಬಾಂಧವ್ಯ ಸರಿ ಇಲ್ಲ ಅಂದರೆ ದಯವಿಟ್ಟು ನಿಮಗೆ ಅಂತಾನೆ ಒಂದು ಟೈಮ್ ಕೊಡಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಟ್ರಿಪ್ಗಾಗಲಿ, ಇಲ್ಲ ಯಾವುದೋ ಒಂದು ಬೇರೆ ಜಾಗ ನಿಮ್ಗೆ ಯಾವುದು ಒಳ್ಳೇದು ಅನಿಸುತ್ತೋ, ಇಲ್ಲ ಟ್ರಿಪ್ಪಿಗೆ ಹೋಗಬೇಕು, ನನ್ನ ಮನಸ್ಸನ್ನು ನಾನು ಹಗುರ ಮಾಡ್ಕೊಬೇಕು, ನನಗೆ ಈ ವಾತಾವರಣದಿಂದ ದೂರ ಇರಬೇಕು ಅನಿಸ್ತಾ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ನಿಮಗೋಸ್ಕರ ನೀವು ಟೈಮ್ ತೊಗೊಂಡು ಡಿಸಿಷನ್ಸ್ನ ಮಾಡೋದಾಗಲಿ, ಇಲ್ಲ ಏನೋ ಒಂದು ಮಾಡೋದಾಗಲಿ, ನಿಮ್ಗೇನು ಮಾಡಬೇಕು ಅನಿಸುತ್ತೋ, ನಿಮ್ಮ ಮನಸ್ಸಿಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ನೀವು ಮಾಡಿ. ಹಾಗೂ ನಿಮ್ಮ ಪಾರ್ಟ್ನರ್ ಜೊತೆ ಈ ಹಿಂದೆ ಏನೇ ಆಗಿದ್ರೂ ಸಹ ಅದನ್ನು ಒಂದು ಟೈಮ್ ಕೊಟ್ಟು ಅದ್ರ ಬಗ್ಗೆ ಮಾತಾಡಿ. ಓಕೆ, ಸೊ ಡಿಸಿಷನ್ಸ್ ನೀವು ಕೊಟ್ಟಿಲ್ಲದೆ ಇರ್ಬೋದು, ಅವ್ರು ಕೊಟ್ಟಿಲ್ಲದೆ ಇರ್ಬೋದು, ಸೊ ಏನೇ ನಡೆದಿರ್ಬೋದು ನಿಮ್ಮಿಬ್ಬರ ಮಧ್ಯೆ. ಸೊ ದಯವಿಟ್ಟು ಅದನ್ನು ತುಂಬ ಜಾಸ್ತಿ ತೊಗೊಂಡು ಹೋಗಿ ಅದನ್ನು ಹಾಳು ಮಾಡೋಕ್ಕಿಂತ ದಯವಿಟ್ಟು ಒಬ್ರಿಗೊಬ್ರು ಟೈಮ್ ಕೊಡಿ. ಆ್ಯಂಡ್ ಆ ಸ್ಟ್ರೆಸ್ಸಿಂದ ಹೊರಗೆ ಬರಲಿಕ್ಕೆ, ಮೆಂಟಲ್ ಸ್ಟ್ರೆಸ್ಸಿಂದ ಹೊರಗೆ ಬರಲಿಕ್ಕೆ ನಿಮ್ಮ ಪರ್ಸನ್ ಹಾಗೂ ನೀವು ಒಂದು ಸಪ್ರೇಟಾಗಿ ಟೈಮ್ ನಿಮಗೋಸ್ಕರ ಅಂತ ಕೊಡಿ ಆ್ಯಂಡ್ ಅದ್ರ ಬಗ್ಗೆ ಮಾತಾಡಿ. ಓಕೆ, ಸೊ ಆದಷ್ಟು ನಿಮ್ಮ ಸ್ಟ್ರೆಸ್ಸನ್ನು ನೀವು ಕಮ್ಮಿ ಮಾಡ್ಕೊಬೇಕು, ನಿಮ್ಮ ಸಂಬಂಧದಲ್ಲಿ ಇರೋ ಸ್ಟ್ರೆಸ್ಸನ್ನು ನೀವು ಕಮ್ಮಿ ಮಾಡ್ಕೊಬೇಕು. ಸೊ ನೋಡೋಣ ಈ ಕಾರ್ಡು ಯಾವ ರೀತಿಯಲ್ಲಿ ಬಂದಿದೆ ಹಾಗೂ ಏನಿಗೆ ಬಂದಿದೆ, ಸೊ ಯಾವ ಡೈರೆಕ್ಷನಲ್ಲಿದೆ ನಿಮ್ಮ ಪಾರ್ಟ್ನರ್ಶಿಪ್, ನಿಮ್ಮ ಪ್ರೀತಿ. ಓಕೆ, ಓಕೆ, 3 of Swords, Hanged Man, Page of Pentacles and Hanged Man. ಓಕೆ, ಸೊ 3 of Swords ಬಂದಿದೆ. ಸೊ Page of Pentacles and Hanged Man. ಸೊ ನಿಮ್ಮ ಪರ್ಸನ್ನಿಗೆ ನೀವು ಚಾನ್ಸ್ ಕೊಡೋಕ್ಕೆ ರೆಡಿ ಇದ್ದೀರಾ. ಯಾಕಂದರೆ ಈ ಹಿಂದೆ ನಿಮ್ಮ ಪರ್ಸನ್ ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಹಾಕಿರ್ಬೋದು, ಬಿಟ್ರೆ ಮಾಡಿರ್ಬೋದು, ಇಲ್ಲ ನಿಮಗೆ ಯಾವುದೇ ರೀತಿಯ ಒಂದು ಮೋಸ ಆಗಿರ್ಬೋದು, ನೋವಾಗಿರ್ಬೋದು, ಬ್ರೇಕಪ್ ಆಗಿರ್ಬೋದು. ಬಟ್ ಅದಕ್ಕೂ ಮೀರಿ ನೀವು ಪೇಜ್ ಆಫ್ ಪೆಂಟಕಲ್ಸ್ ನಿಮ್ಮ ಲೈಫಲ್ಲಿ ನೀವು ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ಲವ್ ಲೈಫ್, ನಿಮ್ಮ ಪಾರ್ಟ್ನರ್ಶಿಪ್ ಹ್ಯಾಂಗ್ಡ್ ಮ್ಯಾನಲ್ಲಿದೆ. ಓಕೆ, ಅದು ಎಲ್ಲೋ ಒಂದು ಕಡೆ ನಿಂತು ಹೋಗ್ಬಿಟ್ಟಿದೆ. ಸೊ ಅದು ಮುಂದೆನೂ ಹೋಗ್ತಾ ಇಲ್ಲ, ಹಿಂದೇನೂ ಅದು ಏನು ತಿರುಗಿ ನೋಡ್ತಾ ಇಲ್ಲ. ಏನಾಯಿತು ಅದ್ರ ಬಗ್ಗೆ ನಾವು ಸರಿ ಮಾಡ್ಕೋಬೇಕಾ ಬೇಡವಾ ಅನ್ನೋದು ಇಬ್ರಿಗೂ ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಮೇನ್ಲಿ ಇಲ್ಲಿ ನೀವು ನಿಮ್ಮ ಪರ್ಸನ್ ಇಬ್ಬರೂ ಸಹ ಒಬ್ರಿಗೊಬ್ರು
ಆಪರ್ಚುನಿಟೀಸ್ನ ಕೊಡಬೇಕು, ಮಾತಾಡಬೇಕು. ಆ್ಯಂಡ್ ಈ ಒಂದು ಸಿಚುವೇಶನ್ ಏನು ಇದೆ ಇಲ್ಲ ಏನು ಬರುತ್ತೆ ಮುಂದೆ ಅದನ್ನು ನೀವು ತಪ್ಪಿಸ್ಬೇಕಾಗತ್ತೆ. ಸೊ 3 ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ, ಯಾ ಮೈ ಗುಡ್ನೆಸ್. ಸೊ 3 ಆಫ್ ಸಾರ್ಟ್ಸ್ ಇಲ್ಲಿ 10 ಆಫ್ ಸಾರ್ಟ್ಸ್ ಹೇಳ್ತಾ ಇದೆ. ಸೊ ಮೈಟ್ ಬಿ ನೀವು ನಿಮ್ಮ ಪರ್ಸನ್ ತುಂಬ ಜಗಳ ಆಡಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ ನಿಮಗೆ ಮದುವೆ ವಿಚಾರದಲ್ಲಾಗಲಿ ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಮೋಸ ಮಾಡಿದ್ದಾರೆ. ಓಕೆ, ಸೊ ಮಕ್ಕಳ ವಿಚಾರದಲ್ಲಿ ಇಲ್ಲ ಇನ್ನು ಸ್ವಲ್ಪ ಜನಕ್ಕಿದು ಪ್ರೆಗ್ನೆನ್ಸಿನೂ ಇರ್ಬೋದು. ಓಕೆ, ಸೊ ಪ್ರೆಗ್ನೆನ್ಸಿ ವಿಚಾರದಲ್ಲೂ ತುಂಬ ಮೋಸ ಆಗಿರ್ಬೋದು. ಸೊ ಏನೋ ಒಂದು ತುಂಬ ನೋವು ಕೊಟ್ಟಿದ್ದಾರೆ ನಿಮಗೆ. ಸೊ ಎಲ್ಲೋ ಒಂದು ಕಡೆ ಇದು ಎಂಡಿಂಗ್ಸ್ ಆಗ್ತಾ ಇದೆ. ಸೊ ಹ್ಯಾಂಗ್ಡ್ ಮ್ಯಾನ್ ಏನಕ್ಕೆ ಇದೆ, ಪಾರ್ಟ್ನರ್ಶಿಪ್ಪು ಎಲ್ಲೂ ಮುಂದೆ ಹೋಗ್ತಾ ಇಲ್ಲ. ನಿಮ್ಮಿಬ್ಬರು ಪಾರ್ಟ್ನರ್ಶಿಪ್ ಮೇಲೆ ನೀವು ಕೆಲಸ ಮಾಡ್ತಾ ಇಲ್ಲ. ಸೊ ರಿಕನ್ಸಿಲೇಷನ್ಸ್ ಖಂಡಿತ ಇದೆ, ಬಟ್ ನೀವು ಅದಕ್ಕೆ ದಾರಿ ಮಾಡಿಕೊಡ್ಬೇಕಾಗತ್ತೆ. ಸೊ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದರೆ ನೀವು ಅವ್ರನ್ನ ಬ್ಲಾಕ್ ಮಾಡಿದರೆ ಆ್ಯಂಡ್ ನಿಮಗೆ ಅವರ ಬಗ್ಗೆ ಆಸಕ್ತಿ ಇದ್ದರೆ ಅವರನ್ನು ಅನ್ಬ್ಲಾಕ್ ಮಾಡಿ ಆ್ಯಂಡ್ ಮಾತಾಡಿ. ಇಲ್ಲ ಅಂದರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಿದೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬೇಡ ಅಂದರೆ ಕಂಪ್ಲೀಟಾಗಿ ಅವ್ರನ್ನ ಅನ್ಬ್ಲಾಕ್ ಮಾಡಿ ಅವರಿಗೆ ಮಾತಾಡಿ ಅವರಿಗೆ ಹೇಳಿ ಆ್ಯಂಡ್ ನೀವು ಅವ್ರ ಲೈಫಲ್ಲಿ ಬೇಡ ಅಂತ. ಬೇಕು ಅಂದ್ರೂ ಕೂಡ ನೀವು ಮಾತಾಡಬೇಕು. ನೀವು ನಮ್ಮ ಲೈಫಲ್ಲಿ ಬೇಡ ಅಂದ್ರೂ ನೀವು ಮಾತಾಡಬೇಕಾಗತ್ತೆ. ಓಕೆ, ಸೊ ನೀವು ಅನ್ಬ್ಲಾಕ್ ಮಾಡಿ ಮಾತಾಡಿದ್ರೆ ಮುಂದೆ ತಗೊಂಡು ಹೋದರೆ ಕಿಂಗ್ ಆಫ್ ಪೆಂಟಕಲ್ಸ್ ಇದೆ ಆ್ಯಂಡ್ ಲವರ್ಸ್ ಕಾರ್ಡ್ ಇದೆ. ಸೊ ಡಿಸಿಷನ್ಸ್ ನೀವು ಕ್ವಿಕ್ಕಾಗಿ ಮಾಡಬೇಕಾಗತ್ತೆ. ಸೊ ಎಷ್ಟು ಬೇಗ ನೀವು ಡಿಸಿಷನ್ಸ್ ಮಾಡ್ತೀರಾ ಅಷ್ಟು ಬೇಗ ನೀವು ಇದರಿಂದ ಫ್ರೀ ಆಗ್ತೀರಾ. ಇಲ್ಲಾಂದರೆ ಈ ಸಿಚುವೇಶನ್ನು, ಈ ಒಂದು ಪಾತ್ ಏನಿದೆ, ಈ ಒಂದು ದಾರಿ ಏನಿದೆ ಅದು ಹ್ಯಾಂಗ್ಡ್ ಮ್ಯಾನ್ ಕಡೆ ಇದೆ. ಓಕೆ, ಸೊ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ರೈಟ್ ನಾವು ನೀವೇನು ಮಾಡಬೇಕು ಅನ್ನೋದನ್ನು. ಓಕೆ, ಸೊ ನೀವು ಮದುವೆ ಮಾಡ್ಕೊಬೇಕಾ ಬೇಡವಾ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬೇಕಾ ಬೇಡವಾ ಅನ್ನೋದು ಕಂಪ್ಲೀಟಾಗಿ ನಿಮ್ಮ ಡಿಸಿಷನ್ಸ್ ಆಗಿದೆ. ಸಪೋಸ್ ನಿಮಗೆ ಅನ್ನಿಸ್ತಾ ಇದ್ದರೆ ಈ ಪರ್ಸನ್ ನನಗೆ ಸರಿ ಇದಾರೋ ಇಲ್ವೋ ಅಂತ, ಸೊ ಖಂಡಿತ ನೀವು ಅದರ ಬಗ್ಗೆನೂ ಯೋಚನೆ ಮಾಡ್ಬೋದು ಆ್ಯಂಡ್ ಡಿಸಿಷನ್ಸ್ನ ತಗೋಬೋದು. ಓಕೆ, ನಿಮ್ಮ ಪರ್ಸನ್ ನಿಮಗೆ ಎಲ್ಲೋ ಒಂದು ಕಡೆ ಜಸ್ಟಿಸ್ ಕೊಡಬೇಕು, ನಿಮಗೆ 10 ಆಫ್ ಪೆಂಟಿಕಲ್ಸ್ ಖುಷಿಗಳು ಕೊಡಬೇಕು, ಫ್ಯಾಮಿಲಿ ಲೈಫಲ್ಲಿ ನೀವು ತುಂಬ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಪಡ್ತಾರೆ. ಸೊ ಜಸ್ಟಿಸ್ ಕಾರ್ಡ್ ಇಲ್ಲಿ ಆ್ಯಂಡ್ ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಸೊ ಕಿಂಗ್ ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತದೆ ಅಂದರೆ ತುಂಬ ಪ್ರಾಕ್ಟಿಕಲ್ಲಾಗಿ ಡಿಸಿಷನ್ಸ್ನ ತೊಗೊಬೇಕಾಗತ್ತೆ ನಿಮ್ಮ ಲೈಫ್ ಬಗ್ಗೆ, ಲೈಫ್ ಡಿಸಿಷನ್ಸ್ ಬಗ್ಗೆ. ಓಕೆ, ಸೊ ಆದಷ್ಟು ನಿಮ್ಮ ಲೈಫ್ ಡಿಸಿಷನ್ಸ್ ಬಗ್ಗೆ ತುಂಬ ಫೇರಾಗಿ ನೋಡಿ. ಓಕೆ, ನೀವಾಗಲಿ ನಿಮ್ಮ ಪರ್ಸನ್ನಾಗಲಿ ನೀವು ತುಂಬ ಫೇರಾಗಿ ನೋಡಬೇಕಾಗತ್ತೆ. ಅದರಲ್ಲಿ ಏನಾರ ರೆಡ್ ಫ್ಲ್ಯಾಗ್ಸ್ ಇತ್ತು ಅಂದರೆ ಖಂಡಿತ ನೀವು ಒಪ್ಕೋಬೇಡಿ ಅಂತಲೇ ಹೇಳ್ತೀನಿ. ಸೊ ನಿಮ್ಗೆ ಅನ್ನಿಸ್ತಾ ಇದ್ದರೆ ಇಲ್ಲ ನನಗೆ ಗೊತ್ತು ರಚನಾ ಇವರು ಸರಿ ಇಲ್ಲ ಆ್ಯಂಡ್ ಐ ವಾಂಟ್ ಗಿವ್ ದಿಸ್ ಪರ್ಸನ್ ಅ ಚಾನ್ಸ್ ಅಂದರೆ ಖಂಡಿತ ಬೇಡ. ಈ ಪರ್ಸನ್ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ. ಓಕೆ, ಸೊ ಬಟ್ ಡಿಸಿಷನ್ಸ್ ತೊಗೊಳ್ಳಿ, ಮಾತಾಡಿ, ಒಬ್ರಿಗೊಬ್ರು ಟೈಮ್ ಕೊಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಪ್ರಾಕ್ಟಿಕಲಾಗಿ ಡಿಸಿಷನ್ಸ್ ತೊಗೋಬೇಕು, ನಾಟ್ ಎಮೋಷ್ನಲಿ. ಸೊ ನೀವು ಪ್ರಾಕ್ಟಿಕಲ್ ಡಿಸಿಷನ್ಸ್ ತೊಗೊಂಡ್ರೆ ಮಾತ್ರ ಇದು ಸಾಧ್ಯ ಆಗತ್ತೆ ನಿಮಗೋಸ್ಕರ. ಓಕೆ, ಸೊ ಅವ್ರು ನೋವು ಕೊಟ್ಟರು, ಅವ್ರು ಮೋಸ ಆಯಿತು ಅನ್ನೋದ್ರ ಬಗ್ಗೆ ಅದು ಏನಕ್ಕಾಯಿತು ಅನ್ನೋದನ್ನು ನೋಡೋಣ. ಸೊ ವೈ ದೇರ್ ಈಸ್ ಅ 3 ಆಫ್ ಸಾರ್ಟ್ಸ್, ವೈ ದೇರ್ ಈಸ್ ಅ 3 ಆಫ್ ಸಾರ್ಟ್ಸ್. ಓಕೆ, ಸೊ ಎಲ್ಲೋ ಒಂದು ಕಡೆ ಫಾದರ್ ಇಶ್ಯೂಸ್ ಇರ್ಬೋದು, ಇಲ್ಲ ಕಂಟ್ರೋಲಿಂಗ್ ಇಶ್ಯೂಸ್ ಇರ್ಬೋದು. ಇಲ್ಲಿ 3 ಆಫ್ ಸಾರ್ಟ್ಸ್ ಏನಕ್ಕೆ ಬಂದಿದೆ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಇರ್ಬೋದು. ಓಕೆ, ಸೊ ನಿಮ್ಮ ಪರ್ಸನ್ನ ಇಲ್ಲ ನಿಮ್ಮನ್ನು ಯಾರೋ ಒಬ್ಬರು ದಾರಿಯಿಂದ ತಪ್ಪಿಸಿದ್ದಾರೆ, ಇಲ್ಲ ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ, ಈ ರೀತಿ ಇರ್ಬೋದು. ಇಲ್ಲ ಫಾದರ್ ಇಶ್ಯೂಸ್ ಇರ್ಬೋದು, ಇಲ್ಲ ಕಂಟ್ರೋಲಿಂಗ್ ಇಶ್ಯೂಸ್ ಇರ್ಬೋದು. ಓಕೆ, ಸೊ ಈ ಒಂದು ಇದರಲ್ಲಿ ನಿಮ್ಮ ಇಬ್ಬರ ಒಂದು ಲೈಫಲ್ಲಿ ಥರ್ಡ್ 3 ಆಫ್ ಸಾರ್ಟ್ಸ್ ಬಂದಿದೆ. ಸೊ ನಿಮಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮ್ಮನ್ನು ಬೌಂಡ್ರೀಸಲ್ಲಿ ಇಟ್ಕೊಳಕ್ಕೆ ನೋಡ್ತಾ ಇದ್ದಾರೆ, ನಿಮ್ಮನ್ನು ಫ್ರೀಡಮ್ ಕೊಡ್ತಾ ಇಲ್ಲ. ನೀವು ಅವ್ರ ಜೊತೆ ಯಾಕೆ ಮಾತಾಡ್ತೀರಾ, ನೀವು ಇವ್ರ ಜೊತೆ ಯಾಕೆ ಮಾತಾಡ್ತೀರಾ, ನೀವು ಯಾಕೆ ಹೀಗಿದ್ದೀರಾ, ನೀವು ಯಾಕೆ ಹಾಗಿದ್ದೀರಾ,
ಕೆಲವೊಂದು ವಿಷಯಗಳು ಪ್ರೀತಿಯಲ್ಲಿ ನಾವು ತುಂಬಾ ಹಿಡಿದಿಟ್ಕೊಬಾರ್ದು ಯಾರನ್ನು. ಓಕೆ, ಸೊ ನಾವು ಯಾರನ್ನು ಎಷ್ಟು ಕಂಟ್ರೋಲ್ ಮಾಡ್ತೀವೋ ಅವ್ರು ಅಷ್ಟೇ ನಮ್ಮ ಕಂಟ್ರೋಲಿಂದ ಹೊರಗೆ ಹೋಗ್ತಿರ್ತಾರೆ ಅನ್ನೋದನ್ನ ವಿಚಾರನ ನೀವು ಯಾವತ್ತೂ ಕೂಡ ಮರಿಬಾರ್ದು. ಓಕೆ, ಸೊ ಹಾಗಾಗಿ ಇದು 3 ಆಫ್ ಸಾರ್ಟ್ಸ್ ಬಂದಿರ್ಬೋದು. ಸೊ ಇದನ್ನು ನೀವು ಕೂತ್ಕೊಂಡು ಈ ವಿಚಾರನ ಮಾತಾಡ್ಬೋದು. ಓಕೆ, ಸೊ ನೋಡೋಣ ನಿಮಗೆ ಯಾವ ರೀತಿಯ ಒಂದು ಅಡ್ವೈಸ್ ಕಾರ್ಡ್ ಇದೆ ನಿಮ್ಮ ಈ ಒಂದು ಡೈರೆಕ್ಷನ್ ಬಗ್ಗೆ. ಓಕೆ, ನಿಮ್ಮ ಪ್ರೀತಿಯ ವಿಚಾರ ಹಾಗೂ ನಿಮ್ಮ ಪಾರ್ಟ್ನರ್ಶಿಪ್ಪಿನ ಬಗ್ಗೆ. ಓಕೆ, ಅಗೇನ್ ಮೆಡಿಟೇಟ್ ಆ್ಯಂಡ್ ಕಾಂಟಂಪ್ಲೇಟ್. ಸೊ ಇದು ಫಸ್ಟ್ ಪೈಲ್ಗೂ ಸಹ ಬಂದಿತ್ತು. ಸೊ ನೀವು ಫಸ್ಟ್ ಪೈಲ್ ನೋಡಲಿಕ್ಕೆ ಇಷ್ಟಪಟ್ಟರೆ ಖಂಡಿತ ನೋಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಈಸ್ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಸೊ ಖಂಡಿತ ನೀವು ಒಂದು ನೆಗೆಟಿವ್ ಸೈಡ್ನ ನೋಡ್ತಾ ಇದ್ದೀರಾ. ನಿಮ್ಮ ಲೈಫ್ ಬಗ್ಗೆ ಆಗಲಿ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ನಿಮ್ಮ ಜಾಬ್ ಬಗ್ಗೆ ಆಗಲಿ, ಏನೇ ಆಗಲಿ, ಸೊ ತುಂಬ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಸೊ ಎಲ್ಲೋ ಒಂದು ಕಡೆ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಸಿಚುವೇಶನ್ ಹೇಗಿದೆಯೋ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಓಕೆ, ಮೆಡಿಟೇಷನ್ ಆಗಲಿ ಹಾಗೂ ಕಾಂಟಂಪ್ಲೇಷನ್ ಆಗಲಿ. ಕಾಂಟಂಪ್ಲೇಷನ್ ಅಂದರೆ ತುಂಬ ಡೀಪಾಗಿ ಯೋಚನೆ ಮಾಡೋ ಒಂದು ವಿಚಾರ ಇದು. ಸೊ ನೀವು ಪಟ್ಟಂತ ಏನೋ ಡಿಸಿಷನ್ಸ್ ತೊಗೊಳ್ಳೋದು ಮಾಡೋದು ಅಲ್ಲ. ಸೊ ನಿಮಗೆ ಗೊತ್ತಿರೋ ವಿಚಾರ, ನಿಮಗೆ ಗೊತ್ತಿರೋ ಸಂಗತಿಗಳು, ಅದನ್ನೆಲ್ಲ ನೀವು ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೋಬೇಕಾಗತ್ತೆ. ಆ್ಯಂಡ್ ಅಗೇನ್ ಈ ಕಾರ್ಡ್ಸ್ ಅಗೇನ್ ಏನು ಹೇಳ್ತಾ ಇದೆ ಅಂದರೆ, ಮತ್ತೆ ರಿವ್ಯಾಲ್ಯೂಯೇಟ್ ಮಾಡಿ ನಿಮ್ಮ ಸಿಚುವೇಶನ್ನ, ಮತ್ತೆ ಯೋಚನೆ ಮಾಡಿ ಏನೇನು ಘಟನೆಗಳು ನಡೆದಿದೆ. ಸೊ ಎಲ್ಲೋ ಒಂದು ಕಡೆ ಈ ಸಿಚುವೇಶನಿಂದ ಹೊರಗೆ ಬರೋಕ್ಕೂ, ಈ ಸಿಚುವೇಶನಿಂದ ಇರೋಕ್ಕೂ ಏನೋ ಒಂದು ಹೊಸದು ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಓಕೆ, ಸೊ ನಿಮ್ಮ ಲೈಫನ್ನು ನೀವು ಕರೆಕ್ಟಾಗಿ ಡೈರೆಕ್ಷನಿಗೆ ತೊಗೊಂಡು ಹೋಗಬೇಕು ಅಂದರೆ ನೀವು ಕೆಲವೊಂದು ನೆಗೆಟಿವಿಟಿನ ರಿಲೀಸ್ ಮಾಡಬೇಕು ಆ್ಯಂಡ್ ಟ್ರಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ನಿಮ್ಮನ್ನು ನೀವು ಟ್ರಸ್ಟ್ ಮಾಡಬೇಕಾಗತ್ತೆ. ನಿಮ್ಮ ಪರ್ಸನ್ ಮೇಲೆ ನಿಮಗೆ ಟ್ರಸ್ಟ್ ಇದ್ದರೆ ಅವ್ರ ಮೇಲೆ ಟ್ರಸ್ಟ್ ಇಡಬೇಕಾಗತ್ತೆ. ಇಲ್ಲ ನೀವು ದೇವ್ರ ಮೇಲೆ ಟ್ರಸ್ಟ್ ಇದ್ದರೆ ನೀವು ದೇವ್ರ ಮೇಲೆ ಟ್ರಸ್ಟ್ ಇಡಬೇಕಾಗತ್ತೆ. ಓಕೆ, ಸೊ ಯಾವುದೋ ವಿಚಾರದಲ್ಲಿ ನೀವು ಟ್ರಸ್ಟ್ ಇಟ್ಕೊಂಡಿದ್ದೀರಾ, ಅದರ ಮೇಲೆ ಕಂಪ್ಲೀಟಾಗಿ ಟ್ರಸ್ಟ್ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಅದು ನೆಗೆಟಿವ್ ಆಗ್ತಾ ಇದೆ ಆ ಟ್ರಸ್ಟಿನ ವಿಷಯ. ಓಕೆ, ಆ ನಂಬಿಕೆ ಎಲ್ಲೋ ಒಂದು ಕಡೆ ನಕಾರಾತ್ಮಕಕ್ಕೆ ಹೋಗ್ತಾ ಇದೆ. ಸೊ ಅದನ್ನು ತಗೊಂಡು ಹೋಗಬೇಡಿ. ಓಕೆ, ಈ ಕಾರ್ಡು ಹೋಪ್ಸನ್ನು ಹೇಳುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ನೀವು ಹೋಪ್ಸ್ ಕಳ್ಕೊತಾ ಇದ್ದರೆ ಹೋಪ್ಸ್ನ ಕಳ್ಕೊಬೇಡಿ. ಓಕೆ, ಸೊ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರು, ನೀವು ಸಿಂಗಲ್ ಇದ್ದರು, ಏನೋ ಎಲ್ಲೋ ಒಂದು ಕಡೆ ನೀವು ಹೋಪ್ಸ್ನ ಕಳ್ಕೊಬೇಡಿ, ಟ್ರಸ್ಟ್ನ ಕಳ್ಕೊಬೇಡಿ. ಆ್ಯಂಡ್ ಮತ್ತೆ ನಿಮ್ಮ ಪಾಸ್ಟನ್ನು ನೀವು ಸರಿಯಾಗಿ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳ್ತಾ ಇದೆ. ರ್ಯಾಶ್ ಡಿಸಿಷನ್ಸ್ನ ತಗೋಬೇಡಿ. ಓಕೆ, ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪೈಲ್ ನಂಬರ್ 3 ಯಾರು ರೋಸ್ ಕ್ಯಾಂಡಲ್ನ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ಕಾರ್ಡ್ ನಿಮ್ಮ ಸಿಚುವೇಶನ್ ಹೇಳ್ತಾ ಇರ್ಬೋದು, ಇಲ್ಲ ನೀವು ಯಾವ ರೀತಿಯ ವಾರ್ನಿಂಗ್ಸ್ ತೊಗೊಬೇಕು, ಇಲ್ಲ ನಿಮ್ಮ ಲವ್ ಲೈಫಲ್ಲಿ, ರಿಲೇಷನ್ಶಿಪ್ಪಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತೊಗೋಬೋದು. ಸೊ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೀವು ಇದರಲ್ಲಿ ನೋಡ್ಬೋದು. ಓಕೆ, ಸೊ ನೋಡೋಣ. Playfulness. Okay, to recapture romance, allow your inner youthful spirit of fun to shine. Okay, so ನಿಮ್ಮ ಲೈಫಲ್ಲಿ ಪ್ರೀತಿ ಇಲ್ಲ, ಎಲ್ಲರೂ ನನ್ನನ್ನು ಮೋಸ ಮಾಡೋಕ್ಕೆ ಬರ್ತಾರೆ, ನನ್ನನ್ನು ಯೂಸ್ ಮಾಡೋಕ್ಕೆ ಬರ್ತಾರೆ ಅನ್ನೋ ಒಂದು ನಕಾರಾತ್ಮಕ ಯೋಚನೆಗಳನ್ನು ನೀವು ಬಿಡಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ನಿಮಗೆ ಪ್ಯೂರ್ ಪಾರ್ಟ್ನರ್ ಬೇಕು, ಟ್ರೂ ಪಾರ್ಟ್ನರ್ ಬೇಕು, ಟ್ರೂ ಸೋಲ್ಮೇಟ್ ಬೇಕು, ಟ್ವಿನ್ ಫ್ಲೇಮ್ ಬೇಕು, ಗಂಡ ಬೇಕು, ಹೆಂಡತಿ ಬೇಕು ಅಂದರೆ ನಿಮ್ಮನ್ನು ನೀವು ಫಸ್ಟು ಬದಲಾಯಿಸಬೇಕು. ನಿಮ್ಮನ್ನು ನೀವು ಪ್ರೀತಿಸಬೇಕು. ನಿಮ್ಮನ್ನು ನೀವು ತುಂಬ ಜಾಯ್ಫುಲ್ಲಾಗಿ ಇಟ್ಕೊಬೇಕು, ಖುಷಿಯಾಗಿ ಇಟ್ಕೊಬೇಕು. ನಿಮ್ಗೆ ಏನು ಅನಿಸುತ್ತೋ ನೀವು ಅದನ್ನು ಅಚೀವ್ ಮಾಡಬೇಕು. ನಿಮ್ಮ ಗೋಲ್ಸನ್ನು ನೀವು ಫಸ್ಟ್ ನೋಡಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿರೋ ಶೈನ್ನ ನೀವು ಡಲ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಮಾಡಬೇಡಿ. ಓಕೆ, ಸೊ ನಿಮ್ಮ ಡೈರೆಕ್ಷನ್ ಈ ರೀತಿಯಲ್ಲಿ ಇರ್ಬೋದು. ಸೊ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಇದ್ರೂ ಸಹ, ಇಲ್ಲದೇ ಇದ್ರೂ ಸಹ. ಓಕೆ, ಸೊ ನೋಡೋಣ ಈ ವಿಚಾರವಾಗಿ ಟ್ಯಾರೋ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು. ಪೈಲ್ ನಂಬರ್ 3. ಓಕೆ, 3 ಆಫ್
Pentacles. Okay. Three of Pentacles, Seven of Pentacles, and Ace of Pentacles. Okay. ಸೊ ನಿಮ್ಮ ಪರ್ಸನ್ ನಿಮಗೆ ನ್ಯೂ ಬಿಗಿನಿಂಗ್ಸ್ ಕೊಡ್ತೀನಿ ಆ್ಯಂಡ್ ಪಾರ್ಟ್ನರ್ಶಿಪ್ ಕೊಡ್ತೀನಿ ಅಂತ ಹೇಳಿ ನಿಮಗೆ ಮೋಸ ಮಾಡಿರ್ಬೋದು. ಇಲ್ಲ ನಿಮ್ಮ ಫ್ರೆಂಡ್ಸ್ ನಿಮಗೆ ಮೋಸ ಮಾಡಿರ್ಬೋದು ದುಡ್ಡಿನ ವಿಚಾರದಲ್ಲಿ. ಓಕೆ. ಸೊ ಮೈಟ್ ಬಿ ಇಲ್ಲಿ ಎಲ್ಲೋ ಒಂದು ಕಡೆ ನ್ಯೂ ಬಿಗಿನಿಂಗ್ಸ್ ಶುರುವಾಗೋಕ್ಕೂ ಮುಂಚೆ ಅದು ಎಂಡ್ ಆಯಿತು ಅನಿಸ್ತಾ ಇದೆ. ಓಕೆ. ಆ್ಯಂಡ್ ಪ್ಲೀಸ್ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಾಗಲಿ, ನಿಮ್ಮ ಬಿಸ್ನೆಸ್ಸಲ್ಲಾಗಲಿ, ಇಲ್ಲ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಾಗಲಿ ಏನೇ ಒಂದು ಆಗಿದ್ರೂ ಸಹ ಅದನ್ನು ನೀವು ತುಂಬ ಹುಷಾರಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅದು ನಿಮ್ಮ ರಿಲೇಷನ್ಶಿಪ್ಗೂ ಎಫೆಕ್ಟ್ ಆಗ್ತಾ ಇದೆ ಆ್ಯಂಡ್ ಈವನ್ ನಿಮ್ಮ ಕೆರಿಯರ್ಗೂ ಎಫೆಕ್ಟ್ ಆಗ್ತಾ ಇದೆ, ನಿಮ್ಮ ಫೈನಾನ್ಸಸ್ಗೂ ಎಫೆಕ್ಟ್ ಆಗ್ತಾ ಇದೆ. ಓಕೆ. ಸೊ ದಯವಿಟ್ಟು ಅದನ್ನು ಎಫೆಕ್ಟ್ ಆಗೋಕ್ಕೆ ಬಿಡಬೇಡಿ. ಸೊ ಮೈಟ್ ಬಿ ಎಲ್ಲೋ ಒಂದು ಕಡೆ ನೀವು ಫೈನಾನ್ಷಿಯಲಿ ಸ್ಟಕ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಪರ್ಸನ್ಗೆ ನೀವು ಅಟೆನ್ಷನ್ ಕೊಡ್ದಲೇ ಇರ್ಬೋದು. ಆ ರೀತಿಯಲ್ಲೂ ನಡೀತಾ ಇರ್ಬೋದು ನಿಮ್ಮ ಲೈಫಲ್ಲಿ. ಯಾಕಂದರೆ ನಿಮ್ಮ ಲೈಫಲ್ಲಿ ಯಾರಿಂದನೂ ಮೋಸ ಆಗಿದೆ. ಸೊ ಆ ಮೋಸ ಎಫೆಕ್ಟ್ ಎಲ್ಲಾಗ್ತಾ ಇದೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಮೇಲೆ ಆಗ್ತಾ ಇದೆ, ನಿಮ್ಮ ಪರ್ಸನ್ ಜೊತೆ ಬಾಂಧವ್ಯದ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದೆ. ಸೊ ದುಡ್ಡಿನ ವಿಚಾರ ಆಗಲಿ ಏನೇ ಆಗಲಿ ಅದು ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಸಂಬಂಧಗಳಲ್ಲಿ ಅದು ತುಂಬ ಜಾಸ್ತಿ ಒತ್ತಡ ತರಬಾರ್ದು. ಓಕೆ. ಸೊ ನೋಡೋಣ ಸೆವೆನ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ, ಟೆನ್ ಆಫ್ ಸಾರ್ಟ್ಸ್. ಓಕೆ. ಸೊ ಸೆವೆನ್ ಆಫ್ ಸಾರ್ಟ್ಸ್ ಇಲ್ಲಿ ಟೆನ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ ಕಂಪ್ಲೀಟಾಗಿ ನಿಮ್ಮ ಲೈಫಲ್ಲಿ ಏನೇ ನೆಗೆಟಿವಿಟಿ ಇದ್ರೂ ಅದು ಎಂಡ್ ಆಗ್ತಾ ಇದೆ. ಓಕೆ. ಯಾಕಂದರೆ ಇಲ್ಲಿ ಆಲ್ರೆಡಿ 10 ಇದೆ ಅಂದಮೇಲೆ ಇಟ್ ಈಸ್ ಕಂಪ್ಲೀಷನ್ ಅಂತ ಅರ್ಥ. ಸೊ ನಿಮ್ಮ ಲೈಫಲ್ಲಿ ಏನೇ ಕೆಟ್ಟ ಘಟನೆಗಳಾಗಿರ್ಬೋದು, ಈ ಹಿಂದೆ ಒಂದು ಕೆಟ್ಟ ಮ್ಯಾರೇಜ್ ಇರ್ಬೋದು, ಇಲ್ಲ ಕೆಟ್ಟ ಪಾರ್ಟ್ನರ್ಶಿಪ್ ಇರ್ಬೋದು, ಏನೇ ಇರ್ಬೋದು ಅದು ಎಂಡಿಂಗಿಗೆ ಬರ್ತಾ ಇದೆ. ಸೊ ಯಾರನ್ನು ನೀವು ಎಂಟರ್ಟೈನ್ ಮಾಡಲ್ಲ ನಿಮ್ಮ ಲೈಫಲ್ಲಿ ಮತ್ತೆ. ಓಕೆ. ಸೊ ಯಾರೋ ಒಬ್ಬರು ಬರೋದು, ನಿಮ್ಮನ್ನು ನೋಯಿಸೋದು, ಇಲ್ಲ ನಿಮ್ಮನ್ನು ಮೋಸ ಮಾಡೋದು, ಇದು ಕಂಪ್ಲೀಟ್ ಆಗ್ತಾ ಇದೆ. ಈ ಸೈಕಲ್ನ ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಓಕೆ. ಸೊ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ನಿಮ್ಮ ಲವ್ ಲೈಫ್, ನಿಮ್ಮ ರಿಲೇಷನ್ಶಿಪ್. ಓಕೆ. ಸೊ ನೋಡೋಣ ಯಾವ ರೀತಿಯ ಒಂದು ಬಿಗಿನಿಂಗ್ಸ್ ಇದೆ. ಏಸ್ ಆಫ್ ಪೆಂಟೆಕಲ್ಸ್. ಓಕೆ. ಸೊ ಏಸ್ ಆಫ್ ಪೆಂಟೆಕಲ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸಿಕ್ಸ್ ಆಫ್ ಸಾರ್ಟ್ಸ್. ಸೊ ಸಿಕ್ಸ್ ಆಫ್ ಸಾರ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಸೊ ನಿಮಗೆ ಯಾವುದೇ ರೀತಿಯ ಡ್ರಾಮಾ ಬೇಡ, ಯಾವುದೇ ರೀತಿಯ ಸುಳ್ಳು ಬೇಡ, ಸುಳ್ಳು ಜನ ಬೇಡ, ಸುಳ್ಳು ಪ್ರೀತಿ ಬೇಡ, ಆ್ಯಂಡ್ ಸುಳ್ಳು ಪ್ರಾಮಿಸ್ಗಳು ಬೇಡ ನಿಮಗೆ. ಆ್ಯಂಡ್ ಬೇಡ, ನನಗೆ ಯಾವ್ದು ಸುಳ್ಳಿನ ಮೇಲೆ ಇದೆಯೋ ಅದು ನನಗೆ ಖಂಡಿತ ಬೇಡ ಅಂತ ನೀವು ಮೂವ್ ಆನ್ ಆಗ್ತಾ ಇದ್ದೀರಾ. ಸೊ ಅದು ನಿಮಗೆ ನ್ಯೂ ಬಿಗಿನಿಂಗ್ಸ್ನ ತರ್ತಾ ಇದೆ. ಪಾಯಿಂಟ್ ನಂಬರ್ 3 ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದಟ್. ಓಕೆ. ಸೊ ನಿಮ್ಮ ಲೈಫಲ್ಲಿ ಯಾರು ನೆಗೆಟಿವ್ ಇದ್ದಾರೆ, ಯಾರು ಪಾಸಿಟಿವ್ ಆಗಿದ್ದಾರೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಅವರಿಂದ ದೂರ ಆಗ್ತಾ ಇದ್ದೀರಾ. ಆ್ಯಂಡ್ ದೂರ ಆಗಿ ನಿಮ್ಮ ಲೈಫಲ್ಲಿ ನೀವು ಆದಷ್ಟು ಪ್ರೀತಿಯನ್ನು ತರೋದನ್ನು ನೋಡಿ. ಓಕೆ. ಸೊ ನೋಡೋಣ. ಸೊ ನೀವು ಮೂವ್ ಆನ್ ಆದಮೇಲೆ ಯಾವ ರೀತಿಯ ವಿಷಯಗಳು ಬರ್ತಾ ಇದೆ. ಓಕೆ. ಸೊ ನೀವು ಮೂವ್ ಆನ್ ಆಗ್ತಿದ್ದಂಗೆ ಓಕೆ ನಿಮ್ಮ ಲೈಫಲ್ಲಿ ಸೊ ನೀವು ಯಾವಾಗ ಖುಷಿಯಾಗಿರ್ತೀರಾ ನೀವು ಇಬ್ಬರನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ. ಸೊ ನಿಮ್ಮ ಲೈಫಲ್ಲಿ 2 ಪೀಪಲ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಒಬ್ಬರು ಎಂಪರರ್ ಆ್ಯಂಡ್ ಒಬ್ಬರು ಕಿಂಗ್ ಆಫ್ ಸಾರ್ಟ್ಸ್. ಸೊ ಎಂಪರರ್ ತುಂಬ ಸ್ಟೇಬಲ್ ಆಗಿರ್ತಾರೆ ಆ್ಯಂಡ್ ಕಿಂಗ್ ಆಫ್ ಸಾರ್ಟ್ಸ್ ತುಂಬ ನೇರವಾಗಿರ್ತಾರೆ. ಸೊ ಅವರಿಗೆ ನೇರವಾಗಿ ಬರ್ತಾರೆ ಆ್ಯಂಡ್ ಅವ್ರು ಹೇಳಬೇಕಿರೋ ವಿಷಯನೂ ಅಷ್ಟೇ ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಾರೆ. ಹಾಗಂತ ಹೇಳಿ ಅವ್ರು ಎಲ್ಲನೂ ನಿಮ್ಮನ್ನು ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಿ ಹರ್ಟ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಓಕೆ. ಸ್ಟ್ರೇಟ್ ಫಾರ್ವರ್ಡ್ ಅಂದರೆ ಇರೋ ವಿಷಯನ ಸಮಾಧಾನವಾಗಿ ಹೇಳೋದಷ್ಟೇ. ಸೊ ನೀವು ಸ್ಟ್ರೇಟ್ ಫಾರ್ವರ್ಡು ಅಂತ ಹೇಳಿ ಯಾರನ್ನೇ ಆಗಲಿ ನೋವು ಮಾಡೋ ಅಧಿಕಾರ ನಿಮಗಿಲ್ಲ. ಓಕೆ. ಸೊ ಅಗೇನ್ ಇಲ್ಲಿ ಎಂಪರರ್ ಹಾಗೂ ಕಿಂಗ್ ಆಫ್ ಸಾರ್ಟ್ಸ್ ಎಲ್ಲೋ ಒಂದು ಕಡೆ ಕಂಟ್ರೋಲಿಂಗ್ ಬಹಳ ಇರುತ್ತೆ. ಸೊ ಇವರು ಥಿಂಕಿಂಗ್ನ ಕಂಟ್ರೋಲ್ ಮಾಡ್ತಾರೆ, ಇವರು ನಿಮ್ಮೆಲ್ಲ ಇದನ್ನು ಕಂಟ್ರೋಲ್ ಮಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ಒಬ್ಬರು ನಿಮ್ಗಿಂತ ಎಲ್ಡರ್ ಪರ್ಸನ್ ಇಲ್ಲ ಇನ್ನೊಬ್ಬರು ನಿಮ್ಗಿಂತ ಇಲ್ಲ ನಿಮ್ಮ ಒಂದು ಏಜ್ ಗ್ರೂಪಿನ ಪರ್ಸನ್ ಇರ್ತಾರೆ. ಓಕೆ. ಸೊ ಈ ಒಂದು ಎಂಟ್ರಿ ಇದೆ. ಸೊ ನೀವು ಚಾಯ್ಸ್ ಮಾಡಬೇಕಾಗತ್ತೆ. ಓಕೆ. ಸೊ ಚಾಯ್ಸಸ್ ಬರುತ್ತೆ. ಸೊ ಆ ಚಾಯ್ಸಸ್ನ ನೀವು ಮಾಡ್ತೀರಾ
ಅನ್ನೋದು ನಿಮ್ಮ ಡೈರೆಕ್ಷನ್ನ ತೋರಿಸ್ತಾ ಇದೆ. ಓಕೆ, ಸೊ ತುಂಬ ಸ್ಲೋ ಆಗಿ ಹೋಗಿ. ಪೈಲ್ ನಂಬರ್ 3, ನಿಮ್ಮ ಡಿಸಿಷನ್ಸ್ನ ನೀವು ಕ್ವಿಕ್ಕಾಗಿ ತೊಗೊಬೇಕು. ಈ ಬ್ರೇಕಪ್ಪಿಂದ ಮತ್ತೊಂದು ರಿಲೇಷನ್ಶಿಪ್ಪಿಗೆ ಬೇಗ ಹೋಗಬೇಡಿ. ಓಕೆ, ಸೊ ನೀವು ತುಂಬ ಸ್ಲೋ ಆಗಿ ಹೋಗಿ ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ. ಯಾಕಂದರೆ ಎಲ್ಲೋ ಒಂದು ಕಡೆ ನೀವು ಸ್ಲೋ ಆಗಿ ಹೋದಾಗ ನಿಮ್ಮ ಲೈಫಲ್ಲಿ ಇರೋ ನೆಗೆಟಿವಿಟಿನ ಇಲ್ಲ ನಿಮ್ಮ ಪರ್ಸನ್ನ ನೀವು ಹಿಂದೆ ಯಾರು ನಿಮ್ಮನ್ನು ಮೋಸ ಮಾಡಿದಾರೋ ನೋವು ಕೊಟ್ಟಿದ್ದಾರೋ ಅವ್ರನ್ನ ಎಲ್ಲ ನೀವು ಹೀಲ್ ಮಾಡ್ಕೊತೀರಲ್ಲ, ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ನೀವು ಸ್ಟೇಬಲ್ ಆದಾಗ ನಿಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ ನಿಮ್ಮ ಲೈಫಲ್ಲಿ ಯಾವ ರೀತಿಯ ಪರ್ಸನ್ ಬೇಕು ಅನ್ನೋದನ್ನು. ಓಕೆ, ಸೊ ನಿಮಗೆ ನಿಮ್ಮ ಥರ ಪ್ರೀತಿಯಲ್ಲಿರೋರು, ಪ್ರೀತಿನ ಕೊಡೋರು ಬೇಕು ಅನ್ನೋದಾದರೆ ಪ್ಲೀಸ್ ತುಂಬ ಸ್ಲೋ ಆಗಿ ಹೋಗಿ. ಓಕೆ, ಆ್ಯಂಡ್ ಡಿಸಿಷನ್ಸ್ನ ತಗೊಳ್ಳಿ. ಆ್ಯಂಡ್ ಪ್ಯಾಷನೇಟ್ ನ್ಯೂ ಬಿಗಿನಿಂಗ್ಸ್ ಕೂಡ ಆಗಲಿದೆ. ಓಕೆ, ಇನ್ನು ಸ್ವಲ್ಪ ಜನಕ್ಕೆ ಇಲ್ಲಿ ರೀಕನ್ಸಿಲಿಯೇಷನು ಆಗೋದಿದೆ. ಸೊ ನೀವು 1 ವರ್ಷದ ತನಕ ನೀವು ನಿಮ್ಮ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ, ಇಲ್ಲ 1 ವರ್ಷ ಆಗ್ತಾ ಬಂದಿದೆ ಅಂದರೆ ದೇರ್ ಈಸ್ ಸಮಥಿಂಗ್ ನ್ಯೂ. ಇಲ್ಲ ನ್ಯೂ ಪರ್ಸನ್ ಬರ್ತಾರೆ, ಇಲ್ಲ ನಿಮ್ಮ ಹಳೆ ಪರ್ಸನ್ ನಿಮ್ಮ ಜೊತೆ ರೀಕನ್ಸೈಲ್ ಆಗೋ ಸಾಧ್ಯತೆ ಇದೆ. ಓಕೆ, ಸೊ ನೋಡೋಣ ನಿಮಗೆ ಯಾವ ರೀತಿ ಅಡ್ವೈಸ್ ಕಾರ್ಡ್ ಬರ್ತಾ ಇದೆ. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಸೊ ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು ಡಿಸಿಷನ್ಸ್ ತೊಗೊಂಡ್ರೆ ನನ್ನ ಫ್ಯಾಮಿಲಿಗಾಗಲಿ ಇಲ್ಲ ನಾನು ಪ್ರೀತಿಸೋ ವ್ಯಕ್ತಿಗಾಗಲಿ ಅದರ ಎಫೆಕ್ಟ್ ಆಗ್ಬೋದು ಅಂತ. ಖಂಡಿತ ಅದರ ಬಗ್ಗೆ ಭಯ ಬೇಡ. ಯಾಕಂದರೆ ನೀವು ಹಾಗೂ ನಿಮ್ಮ ಪ್ರೀತಿ ಪಾತ್ರರು ಸೇಫ್ ಆಗಿ ಇದ್ದಾರೆ. ಓಕೆ, ಸೊ ಡೋಂಟ್ ವರಿ. ನೀವು ಯಾವ ಡಿಸಿಷನ್ಸ್ನ ತೊಗೋಬೇಕು ಅಂತಿದ್ದೀರಾ ಅದನ್ನು ಫುಲ್ ಸ್ಟ್ರೆಂತಲ್ಲಿ ಫುಲ್ ಸ್ಟ್ರಾಂಗ್ ಆಗಿ ತಗೊಳ್ಳಿ. ಓಕೆ, ಸೊ ಪೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.